ಹಾಯ್ ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ನೇಮಕಾತಿಯ ಕುರಿತು ಒಂದಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಈಗ ಸದ್ಯಕ್ಕೆ ನೇಮಕಾತಿ ಆಗುತ್ತಾ ಸರ್, ಅಥವಾ ಇನ್ನು ಎಷ್ಟು ದಿನಕ್ಕೆ ನೇಮಕಾತಿ ಆಗುತ್ತೆ, ಯಾವಾಗ ಕಾಲ್ಫರ್ಮ್ ಆಗುತ್ತೆ ಅಂತ ಕೇಳುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಆದಂತಹ ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಂತ ಹೇಳಿದರೆ, ಈ ಒಳ ಮೀಸಲಾತಿ ಅನ್ನುವಂತಹ ವಿಷಯ ಇದೆ ಅಲ್ವಾ, ಇದು ಈಗ ಸದ್ಯಕ್ಕೆ ಸರ್ಕಾರದ ಮುಂದಿರ್ತಕ್ಕಂತಹ ಮಹತ್ವದ ತೀರ್ಮಾನ. ಅದು ಎಂಥ ತೀರ್ಮಾನ? ಸೂಕ್ಷ್ಮ ಮತ್ತು ಮಹತ್ವದ ತೀರ್ಮಾನಕ್ಕೆ ಮುಖಾಮುಖಿಯಾದ ಸರ್ಕಾರ. ನಿಂತಲ್ಲೇ ನಿಂತ ನೇಮಕ, ಭರ್ತಿಗೆ ಉದ್ಯೋಗಾಕಾಂಕ್ಷಿಗಳ ಆಗ್ರಹ. ಸೊ ಈ ಸ್ಟೇಟ್ಮೆಂಟನ್ನು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರಬೇಕು, ಇದು ಸೂಕ್ಷ್ಮವೂ ಹೌದು ಮತ್ತು ಮಹತ್ವದ ತೀರ್ಮಾನವೂ ಕೂಡ ಹೌದು. ಒಂಥರ ಬಿಸಿ ತುಪ್ಪ ಇದ್ದಂಗೆ ಸರ್ಕಾರ ಈ ಬಿಸಿ ತುಪ್ಪವನ್ನು ಬಾಯಲ್ಲಿ ಹಾಕ್ಕೊಂಡಿದೆ. ಅದನ್ನು ನುಂಗೋಕ್ಕೂ ಆಗ್ತಾ ಇಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಬಂದು ಒದಗಿದೆ. ಈ ಮೀಸಲಾತಿ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇನ್ನು ನೇಮಕಾತಿ ಆಗುತ್ತಾ ಅಂತ ಕೇಳಿದರೆ, ಸದ್ಯಕ್ಕೆ ನೇಮಕಾತಿ ಆಗುವಂತಹ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ ನೋಡಿ, ಬಾಕ್ಸಲ್ಲಿದೆ ನೋಡಿ, ರಾಜಕೀಯ ವಿವೇಕ ಕುತೂಹಲ ಅಂತ ಕೊಟ್ಟಿದ್ದಾರೆ. ಹಾಗೆ ಏಪ್ರಿಲ್ 16ಕ್ಕೆ ಸಂಪುಟದಲ್ಲಿ ಚರ್ಚೆ ಅಂಥೇಳಿ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಬಟ್ ಈ ವಿಷಯವನ್ನು ನೋಡಿದಾಗ ಒಂದಂತೂ ಪಕ್ಕಾ, ಈ ಏಪ್ರಿಲ್ 16ಕ್ಕೆ ನಡೆಯುವಂತಹ ಸಂಪುಟದಲ್ಲಿ ಅಥವಾ ಚರ್ಚೆಯಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಯಾವುದೇ ಅಂಶವನ್ನು ಚರ್ಚೆ ಮಾಡಲಿಕ್ಕೆ ಪಾಯಿಂಟನ್ನು ಕೂಡ ಅವರು ಮೆನ್ಷನ್ ಮಾಡ್ಕೊಂಡಿಲ್ಲ. ಸರ್, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ, ಇಲ್ಲಿದೆ ನೋಡಿ, ಎಚ್ಚರಿಕೆಯ ಹೆಜ್ಜೆ ಅಂತ ಇದೆ ನೋಡಿ, ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಓದ್ತಾ ಬನ್ನಿ. ಅಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಗಳು. ಈ ಬಿಕ್ಕಟ್ಟನ್ನು ಶಮನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ತ್ವರಿತ ಹೆಜ್ಜೆಗಳನ್ನು ಇಡಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಏಪ್ರಿಲ್ 16ರಂದು ನಿಗದಿಯಾಗಿರುವ ಮಹತ್ವದ ಸಚಿವ ಸಂಪುಟ ಸಭೆಯ ಕಾರ್ಯಸೂಚಿಯಲ್ಲಿ ಈ ವಿಷಯ ಇಲ್ಲ ಎಂದು ಹೇಳಲಾಗುತ್ತಿದೆ. ಇದು ಈ ಸೂಕ್ಷ್ಮ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವ ಬದಲು ಸರ್ಕಾರವು ಮತ್ತಷ್ಟು ಎಚ್ಚರಿಕೆ ಹೆಜ್ಜೆ ಇಡಲು ಬಯಸಿರುವುದನ್ನು ಬಿಂಬಿಸುತ್ತದೆ. ಸೊ ಇದರ ಅರ್ಥ ಇಷ್ಟೇ, ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಏಪ್ರಿಲ್ 16ರ ಸಚಿವ ಸಂಪುಟದ ಚರ್ಚೆಯಲ್ಲಿ ಈ ಒಳ ಮೀಸಲಾತಿಯ ಕುರಿತು ಯಾವುದೇ ವಿಷಯವನ್ನು ಅವರು ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಅಂದರೆ ಇದರ ಅರ್ಥ ಟೋಟಲ್ ಆಗಿ ಇನ್ನೂ ಈ ಒಳ ಮೀಸಲಾತಿಯ ಕಾರಣವನ್ನು ಇಟ್ಟುಕೊಂಡು ನೇಮಕಾತಿಯ ಪ್ರಕ್ರಿಯೆಯನ್ನು ಇನ್ನೂ ತುಂಬ ಮುಂದೂಡುವಂತಹ ಸಾಧ್ಯತೆಗಳು ಇವೆ. ಇನ್ನು ಇಲ್ಲಿ ಮುಖ್ಯವಾಗಿ ಒಂದಷ್ಟು ವಿಷಯವನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದಾದರೆ, ಮೇನಾಗಿ ಇಲ್ಲಿದೆ ನೋಡಿ, ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ವ ಈ ಬಾಕ್ಸಲ್ಲಿ, ಇವರು ನಮ್ಮ ಮಾನ್ಯ ಗೃಹ ಸಚಿವರು. ಇವರು ಕೂಡ ಪ್ರತಿ ಸಾರಿ ಎಲ್ಲ ಕಡೆನೂ 8,000, 7,000, 10,000 PCಗಳ PSIಗಳ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದೀವಿ, ಅತಿ ಶೀಘ್ರದಲ್ಲೇ ಮಾಡ್ಕೊಳ್ತೀವಿ ಅಂತ ಈ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವಾಗ ಮೀಡಿಯಾದ ಮುಂದೆ ಬಂದಾಗ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಈ ಸರ್ಕಾರದಲ್ಲಿರೋರಿಗೇ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಇವರ ಸ್ಟೇಟ್ಮೆಂಟನ್ನು ಓದಿದರೆ ನಿಮಗೆ ಅರ್ಥ ಆಗುತ್ತೆ. ಏನಿದೆ ಸ್ಟೇಟ್ಮೆಂಟು? ಈ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಸಭೆ ಕರೆಯಬೇಕು. ರೆಗ್ಯುಲರ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬಹುದು. ಸ್ಪೆಷಲ್ ಮೀಟಿಂಗ್ ಕೂಡ ಕರೆಯಬಹುದು. ಅದು CM ತೀರ್ಮಾನ. ಯಾರಿಗೂ ಅನ್ಯಾಯ ಆಗದಂತೆ ತೀರ್ಮಾನ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡುತ್ತೇವೆ. ಇಲ್ಲಿದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಗುತ್ತೆ. ಯಾರಿಗೂ ಅನ್ಯಾಯ ಆಗದಂತೆ ತೀರ್ಮಾನ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡುತ್ತೇವೆ. ಹಾಗೇನಾದರೂ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿ ಅಥವಾ ಇನ್ನೊಂದು ಸಮುದಾಯಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ಸಹಿಸೋದಿಲ್ಲ. ಎಲ್ಲ ಸಮುದಾಯಕ್ಕೂ ಕೂಡ ಸಮಾನ ರೀತಿಯಾದಂತಹ ಆದ್ಯತೆ ಸಿಗಬೇಕು. ಅಲ್ಲಿವರೆಗೂ ಕೂಡ ನಾವು ನೇಮಕಾತಿ ಮಾಡುವುದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯಕ್ಕೆ ಇಷ್ಟು ಕೊಟ್ಟರೆ ಇನ್ನೊಂದು ಸಮುದಾಯ ಬೇಜಾರಾಗ್ತಾ ಇದೆ. ಇನ್ನೊಂದು ಸಮುದಾಯದವರು ನಮಗೆ ಯಾಕೆ ಇಷ್ಟು ಕೊಟ್ಟಿದ್ದೀರಾ, ಅವ್ರಿಗೆ ಅಷ್ಟು ಕೊಟ್ಟು ನಮಗೆ ಕಡಿಮೆ ಕೊಟ್ಟಿದ್ದೀರಾ ಅಂತ ಅವರು ಬೇಜಾರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲಿ ಬೇಗ ಬಗೆಹರಿಯಲ್ಲ ಅನ್ನುವಂತಹ ಮಾತನ್ನು ನಮ್ಮ ಮಾನ್ಯ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಸರ್ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಸದ್ಯಕ್ಕೆ ನೇಮಕಾತಿ ಆಗುವ ಭರವಸೆ ಅಂತೂ ಸುಳ್ಳು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ H. ಆಂಜನೇಯ ಮಾಜಿ ಸಚಿವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲು ಕೊಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 1.25 ವರ್ಷವಾಯಿತು. ಹಾಗೆಯೇ ಬಹಳ ಕಾಲ ಹಸಿದವರಿಗೆ ಅಳಸಿ ಅನ್ನ ನೀಡಿದರೆ ಉಪಕಾರ ಸ್ಮರಣೆ ಇರುವುದಿಲ್ಲ. ಇನ್ನು ತಡ ಮಾಡಿದರೆ ಸರ್ಕಾರ ಪಕ್ಷ ಬೆಲೆ ತೆರಬೇಕಾಗುತ್ತದೆ. ಸೊ ಇಲ್ಲಿ ತುಂಬ ಕಾಯಿಸಿ ನೀವೇನಾದರೂ ಅವರಿಗೆ ಅನ್ನವನ್ನು ಕೊಟ್ಟರೆ ಅದು ಹಳಿಸಿ ಹೋಗಿರುತ್ತೆ ಅನ್ನುವಂತಹ ಮಾತನ್ನು
ಎಚ್ ಆಂಜನೇಯ ಮಾಜಿ ಸಚಿವರು ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದಷ್ಟು ಮುಖ್ಯವಾದ ಅಂಶವನ್ನು ನಾನು ನಿಮಗೆ ತೋರಿಸುವುದಾದರೆ, ಇಲ್ಲಿ ಸ್ವಲ್ಪ ಇನ್ ಡೀಟೇಲ್ ಆದಂತಹ ಮಾಹಿತಿ ಇದೆ. ಇದನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳಿದರೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ಯಾವಾಗ ಕಾಲ್ ಆಗುತ್ತೆ, ಯಾವಾಗ ಕನ್ಫರ್ಮ್ ಮಾಡ್ತಾರೆ, ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಯಾವಾಗ ಆಗುತ್ತೆ, ಏನು ಈ ಒಳ ಮೀಸಲಾತಿಯ ಗೊಂದಲ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಕೇಳ್ತಾನೆ ಇದ್ರಿ. ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಇನ್ಫಾರ್ಮೇಷನನ್ನು ನೋಡಿದ ಮೇಲೆ ಸ್ಪಷ್ಟವಾಗಿ ಒಂದು ಮಾಹಿತಿ ಅರ್ಥ ಆಗೇ ಆಗುತ್ತೆ. ಸೊ ಮೊದಲಿಗೆ ನಾವು ಖಾಲಿ ಹುದ್ದೆಗಳ ವಿವರವನ್ನು ನೋಡುವುದಾದರೆ, ಖಾಲಿ ಇರ್ತಕ್ಕಂತಹ ಸರ್ಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು? 2,84,881 ಖಾಲಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಇದು ಗೌರ್ಮೆಂಟಿನ ಹುದ್ದೆಗಳು. ಇನ್ನು ಇದೇ ಹುದ್ದೆಗಳಲ್ಲಿ ಗುತ್ತಿಗೆ ಅಥವಾ ಹೊರಗುತ್ತಿಗೆಯ ಆಧಾರದಲ್ಲಿ ಭರ್ತಿಯಾಗಿರ್ತಕ್ಕಂತಹ ಉದ್ಯೋಗ ಅಥವಾ ಹುದ್ದೆಗಳ ಸಂಖ್ಯೆ ಎಷ್ಟು? 96,844 ಹುದ್ದೆಗಳು ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ತುಂಬಿಕೊಂಡಿರ್ತಕ್ಕಂಥ ಹುದ್ದೆಗಳು. ಒಟ್ಟು ನಿವ್ವಳ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಾಗಿದ್ದರೆ 1,87,37 ಹುದ್ದೆಗಳು ಖಾಲಿ ಇರುವಂಥದ್ದು. ಇದರಲ್ಲಿ 100 ನಿಗಮ ಅಥವಾ ಮಂಡಳಿಗಳಲ್ಲಿನ ಹುದ್ದೆಗಳನ್ನು ಕೌಂಟ್ ಮಾಡಿದರೆ 1,01,295 ಹುದ್ದೆಗಳು ಇದರಲ್ಲಿವೆ. ಸೊ ನಾನಾ ವಿವಿಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ವಿವಿಧ ರೀತಿಯಾದಂತಹ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ 14,677 ಹುದ್ದೆಗಳು ಖಾಲಿ ಇವೆ. ಈ ನಿಗಮದ ಮಂಡಳಿಯಲ್ಲಿ ಮತ್ತು ಹೊರಗುತ್ತಿಗೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಹಾಗೂ ಎಲ್ಲ ಹುದ್ದೆಗಳನ್ನು ಕೌಂಟ್ ಮಾಡಿದರೆ ಒಟ್ಟಾರೆಯಾಗಿ ಖಾಲಿ ಇರ್ತಕ್ಕಂತಹ ಸರ್ಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು? 2,84,881 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಒಂದು ಸ್ಟೇಟ್ಮೆಂಟನ್ನು ಹೊರಡಿಸಿತ್ತು ಫೆಬ್ರವರಿ ತಿಂಗಳಲ್ಲಿ. ಏನದು? ನೇಮಕವಾಗಬೇಕಿರುವ ಹುದ್ದೆಗಳೆಷ್ಟು? 56,432 ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಆದೇಶ ಹೊರಡಿಸಿದ್ದು ಯಾವಾಗ? 2026 ಫೆಬ್ರವರಿ 27ಕ್ಕೆ ಇಷ್ಟು ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಆದೇಶ ಹೊರಡಿಸಿದರು. ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದರೆ, 1995ರ ಆದೇಶದಂತೆ 50% ಮೀಸಲು ಮಿತಿಯಲ್ಲೇ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದು. ಇನ್ನು ಕೋರ್ಟಿನ ನಿಬಂಧನೆ ಏನಾಗಿತ್ತು? 2% SCಗೆ, 4% STಗೆ ಹುದ್ದೆಗಳು ಅಂತಿಮ ಆದೇಶಕ್ಕೆ ಒಳಪಟ್ಟಿರಬೇಕು ಅಂಥೇಳಿ ಕೋರ್ಟಿನ ನಿಬಂಧನೆ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂವರೆಗೂ ಕನ್ಫರ್ಮ್ ಆಗಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಫೆಬ್ರವರಿ 27, 2026ಕ್ಕೇ 56,432 ಹುದ್ದೆಗಳನ್ನು ತುಂಬಿಕೊಳ್ಬೇಕು ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರು. ಸೊ ಗಡುವು ಎಷ್ಟು ದಿನ ಕೊಟ್ಟಿದ್ರು? ಅದಕ್ಕೆ 30 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದರು. ಬಟ್ ಅದೆಲ್ಲ 30 ದಿನಗಳ ಕಾಲ ಕೊಟ್ಟಿರ್ತಕ್ಕಂಥ ಗಡುವಿನ ದಿನ ಮುಗಿದು ಹೋಗಿದೆ. ಅದರ ಜೊತೆಗೆ ಉಪಚುನಾವಣೆ ಬಳಿಕವಷ್ಟೇ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ನಿಮಗೊಂದು ಅರ್ಥ ಆಗಿರ್ಬೋದು, ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನೇಮಕಾತಿ ನಡೆಯೋದಿಲ್ಲ. ಆಮೇಲೆ ನೀವು ಯಾವುದ್ಯಾವುದೋ ಚಾನಲನ್ನು ನೋಡಿ ಅಷ್ಟು ಹೇಳ್ತಾ ಇದ್ದಾರೆ ಸರ್, ಇಷ್ಟು ಹುದ್ದೆ ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂಥೇಳಿ ದಯವಿಟ್ಟು ನನ್ನ ಕೇಳಬೇಡಿ. ಯಾಕಂದರೆ ನಾನು ಇನ್ನೊಂದು ಯಾವುದೇ ಚಾನಲ್ ಬಗ್ಗೆ ಆಗಲಿ ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಆಗಲಿ ಮಾತನಾಡೋದು ಸರಿ ಇರಲ್ಲ. ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಮಾತ್ರ ನಾನು ಶೇರ್ ಮಾಡ್ಕೋಬೇಕು ವಿನಃ ಅವ್ರು ಹಂಗೆ ಹೇಳಿದರು ಇವ್ರು ಹಿಂಗೆ ಹೇಳಿದರು ಅಂತ ಹೇಳಿ ನಾನು ಯಾವತ್ತೂ ಕೂಡ ಮಾತನಾಡಲ್ಲ. ಸೊ ಅದಕ್ಕೋಸ್ಕರನೇ ಇರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಆಧಾರದ ಮೇಲೆ ಈಗ ಸದ್ಯಕ್ಕೆ ಯಾವುದೇ ಕನ್ಫರ್ಮ್ ಆಗೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಆಗಿ ಹೇಳ್ಬೋದು ಅಷ್ಟೇ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.